ನಮಸ್ತೆ. ಇವತ್ತು ಮನೇಲಿ ಬೇಗ ಎಲ್ಲಾ ಕೆಲ್ಸಗಳು ಮುಗಿಸ್ಕೊಂಡು ಹಾಗೇನೆ ಆರ್ನಿ ಕಲೆಕ್ಷನ್‌ಗೂ ಒಂದು ಶೂಟ್ ಇತ್ತು. ಅದನ್ನು ಎಲ್ಲ ಮಾಡ್ಬಿಟ್ಟು ನಾನು ಬೇಗನೆ ರೆಡಿ ಆಗ್ತಾ ಇದ್ದೀನಿ. ಆಲ್ಮೋಸ್ಟ್ 11:30 ಆಗಿತ್ತು. ಸೊ 12:30 ಅಷ್ಟೊತ್ತಿಗೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಿದ್ದೆ. ಇವತ್ತು ಸೋಮವಾರ ಆಗಿದ್ರಿಂದ ನಮ್ಮ ಮನೆಯವ್ರಿಗೆ ಆಫೀಸ್ ಇರುತ್ತೆ. ಸೊ ರಜಾ ಏನು ಇರೋದಿಲ್ಲ. ಆದ್ರೆ ಈ ಫ್ಯಾಮಿಲಿ ಫಂಕ್ಷನ್ ತುಂಬಾ ಇಂಪಾರ್ಟೆಂಟ್ ಇತ್ತು. ಬಿಕಾಸ್ ಅವರ ಮಾವನ ಮಗಳದ್ದೇನೆ ಎಂಗೇಜ್ಮೆಂಟ್ ಇದ್ದಿದ್ದು. ಸೊ ಇಬ್ರು ಹೋಗ್ಲೇಬೇಕಿತ್ತು ನಾವು. ಹಂಗಾಗಿ ಅವರು ಲಂಚ್ ಬ್ರೇಕ್ ಅಲ್ಲಿ 1 ಅವರ್ ಪರ್ಮಿಷನ್ ಹಾಕೊಂಡು ಬರ್ತೀನಿ, ಆ ಟೈಮ್ಗೆ ಹೋಗೋಣ ಅಂತ ಅಂದ್ರು. ಪ್ಲಸ್ ನಮ್ಮ ಮನೆಗೆ ತುಂಬಾ ನಿಯರೇ ಇತ್ತು ಹೋಟೆಲ್. ಹಂಗಾಗಿ ಸರಿ ಅಂತ ಹೇಳಿ ನಾನು ರೆಡಿ ಎಲ್ಲ ಆಗಿ ಅವ್ರು ಬಂದಿದ ತಕ್ಷಣ ಹೊರಟ್ವಿ ಇಲ್ಲಿಗೆ. ಎಂಗೇಜ್ಮೆಂಟ್ ಫಂಕ್ಷನ್ ಎಲ್ಲ ತುಂಬಾನೇ ಚೆನ್ನಾಗಿ ಆಯ್ತು. ಯೂಶುವಲಿ ನನ್ನ ವ್ಲಾಗ್ಸ್ ಅಲ್ಲಿ ಎಲ್ಲೂನು ನನ್ನ ಹಸ್ಬೆಂಡ್ ಫ್ಯಾಮಿಲಿನ ನಾನು ತುಂಬಾ ಕಡಿಮೆ ತೋರಿಸಿದೀನಿ. ಅಂದ್ರೆ ತೋರ್ಸೇ ಇಲ್ವೇನೋ, ಯಾರೋ ಒಬ್ಬರಿಬ್ಬರನ್ನ ತೋರಿಸಿದ್ದೆ ಅಷ್ಟೇ. ಬಿಕಾಸ್ ಕೆಲವ್ರಿಗೆ ಕಂಫರ್ಟೇಬಲ್ ಇರುತ್ತೆ ವಿಡಿಯೋಸ್ಗೆ ಬರೋದಕ್ಕೆ, ಕೆಲವ್ರಿಗೆ ಕಂಫರ್ಟೇಬಲ್ ಇರೋದಿಲ್ಲ. ಹಂಗಾಗಿ ಅಷ್ಟೇ ನಾನು ಶೂಟ್ ಮಾಡ್ತಿರ್ಲಿಲ್ಲ. ಬಟ್ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾರೆ, ಯಾರೆಲ್ಲ ಕಂಫರ್ಟೇಬಲ್ ಫೀಲ್ ಆಗ್ತಾರೆ ಅವ್ರನ್ನೆಲ್ಲ ಇವತ್ತು ನಾನು ಶೂಟ್ ಮಾಡ್ಕೊಂಡಿದ್ದೀನಿ. ಇವರಲ್ಲಿ ಕೆಲವರು ನನಗೆ ಕೋ ಸಿಸ್ಟರ್ಸ್ ಆಗ್ತಾರೆ, ಕೆಲವರು ಕಸಿನ್ಸ್, ಅಂದ್ರೆ ನನ್ನ ಹಸ್ಬೆಂಡ್ಗೆ ಕಸಿನ್ಸು, ಆ ರೀತಿ ಎಲ್ಲಾನು ಎಲ್ಲಾ ತರ ರಿಲೇಟಿವ್ಸು ಇದೀವಿ ಇಲ್ಲಿ. ಸೊ ತುಂಬಾನೇ ಚೆನ್ನಾಗಿತ್ತು. ಪ್ಲಸ್ ಟಚ್ ವುಡ್ ನನಗೆ ಗೊತ್ತಿಲ್ಲ ದೇವ್ರು ಅದೇನ್ ನಾನು ಪುಣ್ಯ ಮಾಡಿದ್ದೀನೋ, ದೇವ್ರು ನನ್ಗೆ ಇಷ್ಟು ಒಳ್ಳೆ, ಅಂದ್ರೆ ನನ್ನ ಹಸ್ಬೆಂಡ್ ಫ್ಯಾಮಿಲಿನೂ ತುಂಬಾನೇ ಚೆನ್ನಾಗಿದೆ. ಪ್ಲಸ್ ನನ್ನ ಅಮ್ಮನ ಮನೆ ಕಡೆ ಫ್ಯಾಮಿಲಿನೂ ತುಂಬಾನೇ ಚೆನ್ನಾಗಿದೆ. ಈ ವಿಚಾರದಲ್ಲಿ ನಾನು ತುಂಬಾ ಲಕ್ಕಿ ಅಂತಾನೆ ಯಾವಾಗ್ಲೂ ಫೀಲ್ ಆಗ್ತಾ ಇರ್ತೀನಿ.